ನಮಸ್ಕಾರ. ಹಿಂದಿ ಚಲನಚಿತ್ರದ ಧ್ರುವತಾರೆ ನಟ ಧರ್ಮೇಂದರ್ ವಿಧಿವಶ. ಪಂಜಾಬಿನ ನಸರಾಲಿ ಎಂಬ ಚಿಕ್ಕ ಹಳ್ಳಿಯಲ್ಲಿ ಜನನ. ತಂದೆ ಶಾಲಾ ಅಧ್ಯಾಪಕರು, ತಾಯಿ ಧಾರ್ಮಿಕ ಸ್ವಭಾವದ ಗೃಹಿಣಿ ಆಗಿದ್ದರು. 1935 ಡಿಸೆಂಬರ್ 8 ಇವರು ಹುಟ್ಟಿದ ತಾರೀಖು. ಪೂರ್ಣ ಹೆಸರು ಧರ್ಮೇಂದರ್ ಸಿಂಗ್ ದೇವೋಲ್. ಬಾಲ್ಯದಿಂದಲೂ ಶಾಂತ ಸ್ವಭಾವ, ಹಸನ್ಮುಖಿ. ಓದುವ ಸಮಯದಲ್ಲಿ ಚಲನಚಿತ್ರ ನೋಡುವ ಹವ್ಯಾಸ ಇವರದಾಗಿತ್ತು. 1960ರಲ್ಲಿ ಮೊದಲ ಚಿತ್ರಕ್ಕೆ ಪಾದಾರ್ಪಣೆ, ದಿಲ್ ಭಿ ತೇರಾ ಹಮ್ ಭಿ ತೇರೆ. ನಂತರ ಇವರು ಶ್ರಮಪಟ್ಟು ಚಲನಚಿತ್ರಗಳಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರು. ರೊಮ್ಯಾಂಟಿಕ್, ಆಕ್ಷನ್, ಹಾಸ್ಯ, ಕೌಟುಂಬಿಕ ಚಲನಚಿತ್ರದ ಪಾತ್ರಗಳನ್ನು ಮಾಡಿ ಜನರಲ್ಲಿ ಅಭಿಮಾನವನ್ನು ಗಿಟ್ಟಿಸಿಕೊಂಡರು. ಇವರಿಗೆ ಇಬ್ಬರು ಹೆಂಡತಿಯರು. ಮೊದಲ ಹೆಂಡತಿ ಪ್ರಕಾಶ್ ಕೌರ್, ಎರಡನೇ ಹೆಂಡತಿ ಹೇಮಮಾಲಿನಿ. ಇವರಿಗೆ 4 ಮಕ್ಕಳು. 1966ರಲ್ಲಿ ಫೂಲ್ ಔರ್ ಪತ್ಥರ್ ಚಿತ್ರದಲ್ಲಿ ಆಕ್ಷನ್ ಹೀರೋ ಆಗಿ ನಟಿಸಿದ್ದರು. ಹಿಂದಿ ಚಲನಚಿತ್ರಗಳಲ್ಲಿ ಎಲ್ಲಾ ತರಹದ ಪಾತ್ರಗಳನ್ನು ಧರ್ಮೇಂದರ್ ಅವರು ಮಾಡಿದ್ದಾರೆ. ಆಗಿನ ಕಾಲದ ಎಲ್ಲ ನಟಿಯರ ಜೊತೆ ಧರ್ಮೇಂದರ್ ನಟಿಸಿದ್ದಾರೆ. ಪ್ರಸಿದ್ಧಿ ಪಡೆದ ಚಲನಚಿತ್ರಗಳು ಇಜ್ಜತ್, ರಾಜ್ಪುತ್, ಪ್ರತಿಜ್ಞಾ, ಶೋಲೆ, ಡ್ರೀಮ್ ಗರ್ಲ್, ಅನುಪಮಾ, ಸತ್ಯಕಾಮ್, ಬಂಧನಿ, ಇನ್ನೂ ಹಲವಾರು. ಯಮಲಾ ಪಗಲಾ ದಿವಾನಾ ಇವರ ಚಿತ್ರ ಹಾಸ್ಯ ಚಿತ್ರವಾಗಿತ್ತು. ತಾನು ಒಬ್ಬ ಚಲನಚಿತ್ರ ನಟ ಎಂದು ಜಂಭ ತೋರಿಸುತ್ತಿರಲಿಲ್ಲ. ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದರು. ತಾನು ಒಬ್ಬ ರೈತನಾಗಿ ಜೀವನ ನಡೆಸಿದ ಮಹಾನ್ ನಟ. 2004ರಿಂದ 2009 ತನಕ ಲೋಕಸಭೆಯ ಸದಸ್ಯರಾಗಿದ್ದರು. ಇವರು 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ. ತಮ್ಮ 89ನೇ ವಯಸ್ಸಿನಲ್ಲಿ ಪೂರ್ಣ ಜೀವನ ಜೀವಿಸಿ ಎಂದು ಬಾರದ ಲೋಕಕ್ಕೆ ಹೊರಟು ಹೋದರು. ಇವರ ಅಂತಿಮ ಯಾತ್ರೆಯಲ್ಲಿ ಹಿಂದಿ ಚಲನಚಿತ್ರದ ಹಲವಾರು ಗಣ್ಯರು ಭಾಗಿಯಾಗಿದ್ದರು. ಇವರು ತಮ್ಮ 65 ವರ್ಷ ಚಲನಚಿತ್ರಕ್ಕೆ ಜೀವನ ಮುಡಿಪಾಗಿಟ್ಟಿದ್ದರು. ಇವರ ಕೊನೆಯ ಚಲನಚಿತ್ರ 21 24/11/2025 ಮೃತರಾಗಿದ್ದಾರೆ.